ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ತಿಗಳೇ ದುರ್ಬಳಕೆ ಆಗ್ತಾ ಇದೆಯಾ? ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಆಸ್ತಿ ದುರ್ಬಳಕೆಯಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರಿ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಇವರು. ಬೇರೆ ಉದ್ದೇಶಕ್ಕೋಸ್ಕರ ಬಳಕೆ ಮಾಡ್ತಿದ್ದಾರೆ. ಸೆಂಟ್ರಲ್ ಕಾಲೇಜ್ ಇದು. ಸರ್ಕಾರಿ ಕಾಲೇಜು ಆಟದ ಮೈದಾನ ಸೇರಿದಂತೆ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರಂತೆ. ಕಾಲೇಜಿಗೆ ಸೇರಿದ ಕ್ರೀಡಾಂಗಣವನ್ನೇ ಮಾರಿಕೊಂಡ್ಬಿಟ್ರು ಹಾಗಾದ್ರೆ ಪ್ರಿನ್ಸಿಪಾಲ್ರು. ಆಟದ ಮೈದಾನ ಸೇರಿ ದೈಹಿಕ ಶಿಕ್ಷಣದ ಆಸ್ತಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ದೂರ ಹೋಗಿದೆ. ಆಟದ ಮೈದಾನ ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಅನಧಿಕೃತವಾಗಿ ಬಾಡಿಗೆ ಕೊಟ್ಟಿದ್ದಾರಂತೆ. ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡಿತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಜೊತೆಗೆ ಕಾಲೇಜು ಮುಖ್ಯಸ್ಥರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದು. ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಸಂಘಟನೆಯವರು ಈ ರೀತಿ ಗಂಭೀರ ಆರೋಪ ಮಾಡಿ ತನಿಖೆಯಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಮ್ಮ ಹುಡುಗರು ಪ್ರೈವೇಟ್ನವ್ರು ಬುಕ್ ಮಾಡಿದ್ರೆ ಕೊಡ್ತೀವಿ, ಪಬ್ಲಿಕ್ ಅಂತೂ ಕೊಡಲ್ಲ. ಈ ಬೇಲಿ ಹಾಕ್ಸಿದ್ವಿ ನೋಡಿ, ಪಬ್ಲಿಕ್ ಎಲ್ಲ ಹತ್ತು ಬರ್ತಾ ಇದೆ. ಅದರಿಂದ ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಸರ್? ಇವಾಗ ಏನಾಗಿದೆ, ಈ ಸರ್ಕಾರಿ ಕಲಾ ಕಾಲೇಜು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು. ಇದೇನಾಗಿದೆ, ನಮ್ಮ ಸರ್ಕಾರಕ್ಕೆ ಅಧೀನಕ್ಕೆ ಒಳಪಡುತ್ತೆ. ಇವಾಗ ಏನಾಗಿದೆ, ಈ ಕಾಲೇಜಲ್ಲಿ ಇವಾಗ ಪ್ರೈವೇಟ್ ಕ್ರಿಕೆಟ್ ಕ್ಲಬ್ಗೆ ಒಂದು MOU ಮಾಡ್ಕೊಂಡಿದ್ದಾರೆ. MOU ಏನಂತ ಮಾಡ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಯಾವುದೇ ರೀತಿ ಬೇರೆ ಅನ್ಯ ವ್ಯಕ್ತಿಗಳು, ಖಾಸಗಿ ವ್ಯಕ್ತಿಗಳು ಬಂದು ಯಾವುದೇ ಕ್ರಿಕೆಟ್ ಆಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದೆ. ಬಟ್ ಆ್ಯಕ್ಚುಲಿ UGC ಪ್ರಕಾರ ಏನಿದೆ, ಯಾವುದೇ ರೀತಿ MOU ಖಾಸಗಿಗೆ ಮತ್ತು ವ್ಯಾವಹಾರಿಕವಾಗಿ ಹಣಕಾಸು ವಿಷಯದಲ್ಲಿ ಯಾವುದೇ ರೀತಿ MOU ಮಾಡ್ಕೊಳ್ಳೋಂಗಿಲ್ಲ. ಮಾಡಿಕೊಂಡ್ರೂ ಸಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು, ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೋಚಿಂಗ್ ಕೊಡಬೇಕು ಅಂತ ಇದೆ. ಬಟ್ ಇವರು ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಇವರೇನು ಫ್ರೀಯಾಗಿ ಕೋಚಿಂಗ್ ಕೊಡ್ತಿಲ್ಲ. ಅವರೇನಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು 30,000 ಫೀಸ್ನ ಇದು ಮಾಡ್ತಿದ್ದಾರೆ. ಮತ್ತು ಕಾಲೇಜವ್ರು ಅಂದಿದ ತಕ್ಷಣ ಏನೋ ಫ್ರೀಯಾಗಿ ಮಾಡ್ತಿಲ್ಲ, ಅಥವಾ ಕನ್ಸೆಷನ್ನು ಸಹ ಮಾಡ್ತಿಲ್ಲ. ಗ್ರೌಂಡ್ ಬಂದು ಕಾಲೇಜಿದು ಸರ್ಕಾರದ ಜಾಗ. ಸರ್ಕಾರದ ಜಾಗಗಳನ್ನ ಅನ್ಯ ವ್ಯಕ್ತಿಗಳಿಗೆ ಹೇಗೆ ಇವರು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು, ವಿದ್ಯಾರ್ಥಿಗಳು ಆಗ ಕ್ರಿಕೆಟ್ ಕ್ಲಬ್ಬು ನಡೆಯೋ ಸಮಯದಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳನ್ನ ಒಳಗಡೆ ಬಿಡಲ್ಲ. ಮತ್ತು ನಮ್ಮ ಕಾಲೇಜಲ್ಲೂ ಸಹ ಅಲ್ಲೂ ಸ್ಪೋರ್ಟ್ಸ್ ಅಂದರೆ ಕ್ರಿಕೆಟ್ ಕೋಚಿಂಗ್, ಮ್ಯಾಚು ಮತ್ತು ಕೋಚಿಂಗು ಎರಡೂ ನಡೆಯೋ ಸಮಯದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಯಾರೂ ಸಹ ಅಲ್ಲಿ ಆಟ ಆಡೋಂಗಿಲ್ಲ. ಕಾಲೇಜು ಗ್ರೌಂಡ್ ಇರೋದೊಂದು ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು, ಯಾವುದೇ ರೀತಿ ಹಣ ಅಥವಾ ಲೂಟಿ ಮಾಡೋಕ್ಕೆ ಏನೋ ಸಮಥಿಂಗ್ ಇದು ಮಾಡೋಕ್ಕೆ ಅಲ್ಲ. ಅದರಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ. ಬೆಳಗ್ಗೆ ಮತ್ತು ಸಂಜೆ ಕಾಲೇಜಲ್ಲಿ ಹಲವಾರು ಜನ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸುವಂಥವ್ರು ಮತ್ತು ನ್ಯಾಷನಲ್ ಲೆವೆಲ್ ಪ್ರತಿನಿಧಿಸುವಂಥ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ವಾರ್ಮ್ ಅಪ್ ಮಾಡೋಕ್ಕೆ ಅಥವಾ ಯೂಸ್ ಮಾಡೋಕ್ಕೆ ಬಿಡ್ತಿಲ್ಲ. ಆ ಟೈಮಲ್ಲಿ ಅವ್ರನ್ನ ಆಚೆ ಕಳಿಸಿದ್ದಾರೆ. ಕ್ರಿಕೆಟ್ ನಡೀತಿದೆ, ನೀವು ಆಚೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬೇರೆ ಥರ ಇದು ಮಾಡೋಂಥ. ಯಾವ ಸ್ಪೋರ್ಟ್ಸ್ ಕ್ಲಬ್ ಜೊತೆ MOU ಆಗಿದೆ? ಶಾರ್ಕ್ ಕ್ರಿಕೆಟ್ ಸ್ಪೋರ್ಟ್ಸ್ ಕ್ಲಬ್ ಅಂದ್ಬಿಟ್ಟು ನೀವು ಇಲ್ಲೇ ನೋಡ್ಬೋದು. ಇದೇನಿದೆ, ಇದೆಲ್ಲ ನಿರ್ಮಿಸಿರುವಂಥದ್ದು ಇವರೇ ನಿರ್ಮಿಸ್ಕೊಂಡಿರೋವಂಥದ್ದು. ಯಾವುದೇ ರೀತಿ ಸರ್ಕಾರದಿಂದ ಅನುದಾನ ಬಂದಿಲ್ಲ, ಅಥವಾ ಬೇರೆ ಯಾವುದಾದ್ರು ಪ್ರೈವೇಟ್ನಿಂದ ಏನೋ ಇದು ಮಾಡ್ಕೊಂಡಿಲ್ಲ. ಪ್ರೈವೇಟಾಗಿ ಅವರೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಹಣ ಮಾಡೋ ಒತ್ತಾಸೆಯಿಂದ ನಿರ್ಮಿಸಿರುವಂಥದ್ದು ಅಷ್ಟೇ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ, ಕಾಲೇಜ್ಗೂ ಸಹ ಅನುಕೂಲ ಇಲ್ಲ. ಕಾಲೇಜ್ ಇದೇ ಥರದ್ದು ಬೇರೆ ಕಡೆ ಬೆಂಗಳೂರಲ್ಲಿ ಆಗಿದೆಯಾ? ಬೇರೆ ಕಡೆ ಯಾವುದೂ ಆಗಿಲ್ಲ ಸರ್. ಈ ಥರ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವುದೇ ರೀತಿ ಆಗಿಲ್ಲ. ಆಗಿದ್ದರೂ ಸಹ ಏನಿದೆ, ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಕ್ರಿಕೆಟ್ ಕ್ಲಬ್ಬು ಅವ್ರಿಗೆ ಇದು ಮಾಡ್ಬೋದು, ಹೇಳ್ಕೊಡ್ಬೋದು. ಬಟ್ ಇದೇನು ಫ್ರೀಯಾಗಿ ಏನು ಮಾಡಿಕೊಡ್ತಿಲ್ಲ. 30,000 ಪ್ರೈಸ್ನ ಇದು ಮಾಡ್ತಿದ್ದಾರೆ, ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಪರ್ ಹೆಡ್. ಒಂದು ಸೆಷನ್ಗೆ 10 ತಿಂಗಳಿಗೆ 30,000 ಒಬ್ಬ ವಿದ್ಯಾರ್ಥಿಗೆ. MOU ಹೇಗೆ ಮಾಡ್ಕೊಬೋದು ಅಂದರೆ, ಶಿಕ್ಷಣ ಇಲಾಖೆಯಲ್ಲಿ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗೋ ರೀತಿ ಏನಾದರೂ ಮಾಡ್ಬೋದು. ಬಟ್ ಇವ್ರು ಯಾವುದೇ ರೀತಿ ಸಹಾಯ ಮಾಡ್ತಿಲ್ಲ. ಪ್ರಾವಿಷನ್ ಅಂದರೆ ಫ್ರೀಯಾಗಿ ಮಾಡಬೇಕಷ್ಟೇ, ಯಾವುದೇ ರೀತಿ ಹಣಕಾಸು ವ್ಯವಹಾರ ಮಾಡೋಂಗಿಲ್ಲ. ಬಟ್ ಇವರು ಹಣಕಾಸು ವ್ಯವಹಾರ ಮಾಡ್ತಿದ್ದಾರೆ. ಮತ್ತು ಕಾಲೇಜವ್ರಿಗೆಲ್ಲ ಖಾಸಗಿ ವ್ಯಕ್ತಿಗಳು ಬಂದು ಆಡ್ತಾರೆ. ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಒಂದು ಕ್ರೀಡಾಂಗಣಗಳಿರ್ತವೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆಟಗಳು ಕೂಡ ಬೇಕು, ಮನರಂಜನೆ ಬೇಕು. ಜೊತೆಗೆ ಯಾವ್ಯಾವ ಮಕ್ಕಳಿಗೆ ಆಟದಲ್ಲಿ ಆಸಕ್ತಿ ಇರುತ್ತೆ, ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಆಸಕ್ತಿ ಇರುತ್ತೆ, ಕ್ರೀಡೆಗಳಲ್ಲಿ ಆಸಕ್ತಿ ಇರುತ್ತೆ, ಅವರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಒಂದು ಗ್ರೌಂಡನ್ನು ಕೂಡ ಸರ್ಕಾರ ವ್ಯವಸ್ಥೆ ಮಾಡಿರುತ್ತೆ. ಮುಖ್ಯವಾಗಿ ಮಾಡಲೇಬೇಕು ಕೂಡ. ಅಂಥದ್ದನ್ನೇ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಮೆಜೆಸ್ಟಿಕ್ಗೆ ಸಮೀಪದಲ್ಲಿರುವಂತಹ ಸರ್ಕಾರಿ ಕಲಾ ಕಾಲೇಜೇನಿದೆ, ಸಾಕಷ್ಟು ಇತಿಹಾಸ ಇರುವಂತಹ ಈ ಒಂದು ಕಾಲೇಜ್ ಆವರಣದಲ್ಲೇ ಬೃಹತ್ ಗ್ರೌಂಡ್ ಕೂಡ ಇರುವಂಥದ್ದು. ಯಾಕೆಂದರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಹೊರಾಂಗಣ ಕ್ರೀಡಾಂಗಣ ಅಂತ ಹೇಳ್ತೀವಿ, ಔಟ್ಡೋರ್ ಗೇಮ್ಸ್ ಅಂತ ಏನು ಹೇಳ್ತೀವಿ, ಪ್ರಮುಖವಾಗಿ ಫುಟ್ಬಾಲ್, ವಾಲಿಬಾಲ್, ಖೋ ಖೋ ಹಾಗೆಯೇ
ಕ್ರಿಕೆಟ್ಗಳೇನಿರ್ತವೆ ಕ್ರಿಕೆಟ್ ಇರ್ತವೆ ಅದರಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಗ್ರೌಂಡನ್ನು ನೀಡಲಾಗುತ್ತೆ. ಆದರೆ ಅದೀಗ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂತಹ ದೂರು ವಿದ್ಯಾರ್ಥಿ ಸಂಘಟನೆಗಳಿಂದ ಬರ್ತಾ ಇದೆ. ಮುಖ್ಯವಾಗಿ ನಾವು ವಿಜುವಲಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ಕಲಾ ಕಾಲೇಜು ಆವರಣದ ಮುಂಭಾಗದಲ್ಲಿರುವಂತಹ ಗ್ರೌಂಡ್ನಲ್ಲಿ ಖಾಸಗಿ ವ್ಯಕ್ತಿಗಳು ಅಂತಂದರೆ ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಹೊಂದಿರುವಂಥವರು ಒಂದು ಇದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಒಂದು ರೀತಿಯಲ್ಲಿ ನೆಟ್ಗಳನ್ನು ಹಾಕ್ಕೊಂಡು ಈ ಒಂದು ಜಾಗದಲ್ಲಿ ಒಂದಿಷ್ಟು ಫೀಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಥವಾ ಕ್ರಿಕೆಟ್ನಲ್ಲಿ ಆಸಕ್ತಿ ಇರುವಂತಹ ಮಕ್ಕಳಿಗೆ ಕೋಚಿಂಗನ್ನು ನೀಡುವಂತಹ ಪ್ರಕ್ರಿಯೆಯಲ್ಲಿ ಆಗ್ತಿದೆ ಅನ್ನುವಂತಹ ದೂರು ವಿದ್ಯಾರ್ಥಿ ಸಂಘಟನೆಯಿಂದ ಬರ್ತಾ ಇದೆ. ಪ್ರತಿ ತಿಂಗಳು ಸಾವಿರ ರೂಗಳನ್ನು ಪ್ರತಿ ವಿದ್ಯಾರ್ಥಿಗಳಿಂದ ಅಥವಾ ಆಸಕ್ತಿಯುಳ್ಳಂತಹ ಏನು ಯುವ ಕ್ರಿಕೆಟಿಗರಿರ್ತಾರೆ ಅವರಿಂದ ಈ ಒಂದು ಕೋಚಿಂಗ್ ನೀಡುವಂಥವರು ಪಡ್ಕೊಳ್ತಾ ಇರುವಂತಹ ಆರೋಪ ಇದೆ. ಅದನ್ನು ನೇರವಾಗಿ ಕಾಲೇಜು ಆಡಳಿತ ಮಂಡಳಿ, ಇಲ್ಲಿನ ಪ್ರಾಂಶುಪಾಲರು ಹಾಗೆಯೇ ಈ ಒಂದು ಏನು ಸ್ಪೋರ್ಟ್ಸ್ ಸಂಬಂಧಂತಹ ಏನು ಪ್ರೊಫೆಸರ್ ಇರ್ತಾರೆ ಅವರು ಈ ಒಂದು MOAನ ಮಾಡ್ಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿಗಳಿಗೆ ನೆಟ್ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಆದರೆ ಇದ್ರ ಜೊತೆಗೆ ಇಲ್ಲಿರುವಂತಹ ಮಕ್ಕಳಿಗೆ ಕೂಡ ಇದು ಆಟ ಆಡಲಿಕ್ಕೆ, ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಇದು ಅಡ್ಡಿ ಉಂಟಾಗ್ತಾ ಇದೆ. ಆ ಒಂದು ಖಾಸಗಿ ವ್ಯಕ್ತಿಗಳೇನಿರ್ತಾರೆ ಅವರು ಒಂದು ರೀತಿಯಲ್ಲಿ ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರೌಂಡ್ನ ಬಳಕೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲವಂತಹ ದೂರಿದೆ. ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಅಥವಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಂಘಟನೆ ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.